ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವಂತಹ ಪಠ್ಯಭಾಗ ಟೆನ್ಸ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಕಾಲ, ಇದರ ಕುರಿತು ಶಾರ್ಟ್ ಆಗಿರೋ ಸ್ಪಷ್ಟವಾಗಿರೋ ಒಂದು ವಿಡಿಯೋವನ್ನು ನೋಡೋಣ. ಕಾಲ ಅಂದ ತಕ್ಷಣ ಕನ್ನಡದಲ್ಲಿ ನಮಗೆ ನೆನಪಾಗುವಂತಹದ್ದು ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳ ಕುರಿತು. ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಇರುವಂತಹದ್ದು. ನಮ್ಮ ಶಾಲಾ ಅವಧಿಯಲ್ಲಿ ಶಿಕ್ಷಕರು ಎಷ್ಟೇ ನೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರೂ ತುಂಬ ಡೌಟ್ಫುಲ್ ಅನಿಸೋರೋ ಸಬ್ಜೆಕ್ಟ್ ಅಥವಾ ವಿಷಯವೇ ಈ ಕಾಲ ಅಥವಾ ಟೆನ್ಸ್. ಈಗ ಇದನ್ನು ಅತ್ಯಂತ ಸರಳ ರೀತಿಯಲ್ಲಿ ಕಲಿಯೋಣ. ಈ ಟೆನ್ಸ್ ಅಥವಾ ಕಾಲ ಅನ್ನೋದರಲ್ಲಿ ಮುಖ್ಯವಾಗಿ ಬರುವಂತಹದ್ದು 3 ವಿಭಾಗಗಳು. ಅವುಗಳಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಪ್ರೆಸೆಂಟ್ ಟೆನ್ಸಲ್ಲಿ ಈಗ ನಡೀತಾ ಇರೋ ಪ್ರೋಸೆಸ್ಸನ್ನು ಹೇಳುವಂತಹದ್ದು. ಪಾಸ್ಟ್ ಆಲ್ರೆಡಿ ಆಗಿ ಹೋದದ್ದನ್ನು. ಹಾಗೆ ಫ್ಯೂಚರ್ ಅಂದರೆ ಹೆಸರೇ ಹೇಳುವ ಹಾಗೆ ಭವಿಷ್ಯತ್ತಿನ ನಡೆಯುವಂತಹ ಘಟನೆಗಳಿರ್ಬೋದು, ವಿಷಯಗಳಿರ್ಬೋದು, ಎಲ್ಲ ಇರುವಂತಹ ವಾಕ್ಯಗಳೇ ಫ್ಯೂಚರ್ ಟೆನ್ಸ್. ಈಗ ಒಂದೊಂದು ಕಾಲದ ಡಿಟೇಲ್ ಆದ ಎಕ್ಸ್ಪ್ಲೇನ್ ನೋಡೋಣ. ಮೊದಲನೇದಾಗಿ ವರ್ತಮಾನ ಕಾಲ ಅಥವಾ ಪ್ರೆಸೆಂಟ್ ಟೆನ್ಸ್ನ ಕುರಿತು ನೋಡೋಣ. ಇಟ್ ಡಿಸ್ಕ್ರೈಬ್ಸ್ ಆ್ಯಕ್ಷನ್ಸ್ ಆರ್ ಸ್ಟೇಟ್ಸ್ ದ್ಯಾಟ್ ಆರ್ ಹ್ಯಾಪನಿಂಗ್ ನೌ. Habitual actions, general truths or situations that are always true. It describes actions or states that are happening now. ಈಗ ಏನು at presentಲ್ಲಿ ಏನು ನಡೀತಾ ಇದೆ ಅದೇ ವರ್ತಮಾನ ಕಾಲ. ಹ್ಯಾಬಿಚುವಲ್ ಆ್ಯಕ್ಷನ್ಸ್, ನಮ್ಮ ಹಾಬೀಸ್ನ ರಿಲೇಟೆಡ್ ಆಗಿರೋ ಆ್ಯಕ್ಷನ್ಸ್, ಅಂದರೆ ನಮ್ಮ ಕಂಟಿನ್ಯೂಟಿ ಪ್ರೊಸೆಸ್ಸಲ್ಲಿ ಏನಿರ್ತದೆ ಡೈಲಿ ಆಗುವಂತಹದ್ದು, ಡೈಲಿ ಪ್ರತಿದಿನ ಮಾಡುವಂಥದ್ದು. ಐ ರೀಡ್ ನ್ಯೂಸ್ ಪೇಪರ್, ಐ ರೀಡ್ ಅ ಬುಕ್, ಇದೆಲ್ಲ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಜನರಲ್ ಟ್ರುತ್ಸ್ ಬಂದು ಸಾರ್ವಕಾಲಿಕ ಸತ್ಯಗಳು. ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನೋದು ಒಂದು ಸಾರ್ವಕಾಲಿಕ ಸತ್ಯ. ನೆಕ್ಸ್ಟ್ ಬರುವಂಥದ್ದು ಪಾಸ್ಟ್ ಟೆನ್ಸ್. ದ ಆ್ಯಕ್ಷನ್ಸ್ ಆರ್ ಈವೆಂಟ್ಸ್ ದಟ್ ಆಲ್ರೆಡಿ ಹ್ಯಾಪನ್ಡ್. ಈ ನಿಮಿಷಕ್ಕಿಂತ ಮೊದಲು ಏನಾಗಿದೆ ಅದು ಪಾಸ್ಟ್ ಟೆನ್ಸಿಗೆ ಹೋಗ್ತದೆ. ಹಾಗೆ ಫ್ಯೂಚರ್ ಟೆನ್ಸಲ್ಲಿ ಈ ನಿಮಿಷಕ್ಕಿಂತ ನೆಕ್ಸ್ಟ್ ಏನಾಗ್ತದೆ ಪ್ರತಿ ಎಲ್ಲವೂ ಕೂಡ ಫ್ಯೂಚರಲ್ಲಿರುವಂತಹ ಈವೆಂಟ್ಸ್ ಇರ್ಬೋದು, ಆ್ಯಕ್ಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಫ್ಯೂಚರ್ ಟೆನ್ಸಲ್ಲಿ ಹೇಳುವಂತಹದ್ದು. ಇಲ್ಲಿ ನಾವು ಪ್ರತಿಯೊಂದು ವಿಭಾಗದ ಒಳಗೂ ಕೂಡ 4 ಉಪವಿಭಾಗಗಳನ್ನು ನೋಡ್ತೇವೆ. ವರ್ತಮಾನ ಕಾಲದಲ್ಲಿ 4 ಬರ್ತದೆ, ಭೂತಕಾಲದಲ್ಲಿ 4 ಅಂಶಗಳು ಬರ್ತದೆ, ಹಾಗೆ ಭವಿಷ್ಯತ್ ಕಾಲದಲ್ಲಿ ಅಂದರೆ ಫ್ಯೂಚರ್ ಟೆನ್ಸಲ್ಲಿ 4 ಪ್ಯಾಟರ್ನ್ ಒಳಗೊಂಡಿದೆ. ಅದೆಲ್ಲ ಒಂದೇ ರೀತಿಯಲ್ಲಿ ಇರ್ತದೆ. ಅದನ್ನು ಆ 3 ಟೆನ್ಸಿಗೆ ಅಪ್ಲೈ ಮಾಡಿದರೆ ಆಯಿತು. ಅದರಲ್ಲಿ ಮುಖ್ಯವಾಗಿ ಇಂಡೆಫಿನೆಟ್, ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ 4 ವಿಭಾಗ ಇದೆ. ಇಂಡೆಫಿನೆಟ್ ಅಂದರೆ ಇದಕ್ಕೆ ಯಾವುದೇ ನಿಗದಿತ ಕಾಲಾವಧಿ ಅಂತ ಇಲ್ಲ. ಈ ಆ್ಯಕ್ಷನ್ ಯಾವಾಗ ಶುರುವಾಯಿತು, ಯಾವಾಗ ಮುಗೀತದೆ ಅನ್ನುವ ನಿಗದಿತ ಕಾಲಾವಧಿ ಇಲ್ಲ. ಇಂಡೆಫಿನೆಟ್ ಹೆಸರೇ ಹೇಳುವ ಹಾಗೆ ಯಾವುದೇ ನಿಗದಿತ ಮಾನದಂಡ ಇಲ್ಲದೇ ಇರುವಂತಹದ್ದು. ಕಂಟಿನ್ಯೂಸ್ ಟೆನ್ಸ್ ಅಂದರೆ ದ ಪ್ರೋಸೆಸ್, ಆ್ಯಕ್ಷನ್ ಇರ್ಬೋದು, ಈವೆಂಟ್ ಇರ್ಬೋದು, ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹದ್ದು, ಮುಂದುವರಿತಾ ಇದೆ. ಪರ್ಫೆಕ್ಟ್ ಟೆನ್ಸ್ ಅಂದರೆ ಇದನ್ನು ನಾವು ಯಾವುದೇ ಕೆಲಸ ಕಂಪ್ಲೀಟ್ ಆದ ಮೇಲೆ ಹೇಳುವಂತಹದ್ದು. ಪರ್ಫೆಕ್ಟ್ ಟೆನ್ಸನ್ನು ಯಾವುದಾದ್ರೂ ಒಂದು ಕೆಲಸ ಆದ ಮೇಲೆ ಹೇಳುವಂತಹದ್ದು. ಅದೇ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಒಂದು ನಿಗದಿತ ಸಮಯದಿಂದ ಒಂದು ಕೆಲಸ ಆರಂಭವಾಗಿ ಮುಂದುವರಿತಾ ಇದ್ದರೆ ಆಗ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೇವೆ. ಒಂದು ಸಲ ನೋಡುವುದಾದರೆ ಈ 4 ಭಾಗಗಳನ್ನು ಮೊದಲನಾಗಿ ಬರುವಂತಹದ್ದು ಇಂಡೆಫಿನೆಟ್. ಅಂದರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಒಂದು ಈವೆಂಟ್ ಆಗಿರ್ಬೋದು, ಯಾವಾಗ ಆರಂಭವಾಯಿತು ಮತ್ತು ಯಾವಾಗ ಕೊನೆ ಆಗ್ತದೆ, ಸ್ಟಾರ್ಟಿಂಗು ಗೊತ್ತಿಲ್ಲ, ಎಂಡಿಂಗು ಗೊತ್ತಿಲ್ಲ, ಆ ಥರ ಇರುವಂತಹ ವಾಕ್ಯಗಳು ಇಂಡೆಫಿನೆಟ್. ಐ ಸ್ಪೀಕ್ ಕನ್ನಡ ಅಥವಾ ಐ ಸ್ಪೀಕ್ ಇಂಗ್ಲೀಷ್ ಅನ್ನೋದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಯಾವಾಗ ಇಂಗ್ಲೀಷ್ ಮಾತಾಡಲಿಕ್ಕೆ ಶುರು ಮಾಡಿದೆ, ಯಾವಾಗ ಮುಗಿಸಿದೆ ಗೊತ್ತಿಲ್ಲ. ಐ ಸ್ಪೀಕ್ ಇಂಗ್ಲೀಷ್ ಅನ್ನೋದೊಂದು ಇಂಡೆಫಿನೆಟ್ ಟೆನ್ಸಲ್ಲಿ ಇರುವಂತಹದ್ದು. ನೆಕ್ಸ್ಟ್ ಬರುವಂಥದ್ದು ಕಂಟಿನ್ಯೂಸ್. ಕಂಟಿನ್ಯೂಸ್ ಅದೇ ಅದರ ಹೆಸರೇ ಹೇಳುವಂತೆ ಕೆಲಸ ಆಗ್ತಾ ಇದೆ ಅನ್ನೋದು. ಐ ಆಮ್ ರೈಟಿಂಗ್, ಇಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತದೆ. ಹಾಗೆಯೇ ನೆಕ್ಸ್ಟ್ ನೋಡೋದು ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಟೆನ್ಸ್ ಯಾವುದೇ ಕೆಲಸ ಆಗಿದೆ ಅನ್ನೋದನ್ನು ಹೇಳುವಂತಹದ್ದು. ಐ ಪ್ಲೇ ಫುಟ್ಬಾಲ್, ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂದರೆ ನನ್ನ ಬ್ರೇಕ್ಫಾಸ್ಟ್ ಮುಗಿಯಿತು ಅನ್ನೋದನ್ನು ಪರ್ಫೆಕ್ಟ್ ಟೆನ್ಸ್ ಹೇಳ್ತದೆ. ನೆಕ್ಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಕೆಲಸ ಆರಂಭ ಯಾವಾಗ ಆಯಿತು ಅನ್ನೋದು ಗೊತ್ತಾಗ್ತದೆ, ಆದರೆ ಅದು ಕಂಟಿನ್ಯೂಸ್ ಹೋಗ್ತಾ ಇದೆ. ಆರಂಭದ ಮಾತ್ರ ಪರ್ಫೆಕ್ಟ್ನೆಸ್ ಇರ್ತದೆ, ಆ ನಂತರ ಕಂಟಿನ್ಯೂ ಆಗಿ ಹೋಗ್ತಾ ಇರೋದು. ನಾನು ಕಳೆದ 5 ವರ್ಷದಿಂದ ಕನ್ನಡ ಮಾತನಾಡುತ್ತಿದ್ದೇನೆ ಅನ್ನೋದನ್ನು, ಇದನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಹೇಳ್ಬೋದು. ಯಾವಾಗ ಶುರು ಮಾಡಿದೆ, 5 ವರ್ಷದ ಹಿಂದೆ, ಈಗಲೂ ಮಾತಾಡ್ತಾ ಇದ್ದೇನೆ, ಮುಂದೆ ಮಾತಾಡ್ತಾ ಹೋಗ್ತೇನೆ, ಕಂಟಿನ್ಯೂಸ್ ಫಾರ್ಮಲ್ಲಿ ಇರುವಂತಹದ್ದು. ಇದು 4 ಅಂಗಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ 4 ಅಂಗಗಳನ್ನು ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಹಾಗೆಯೇ ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡ್ತಾರೆ. ಹೇಗೆ ಅಂತ ನೋಡೋಣ. ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್,
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆ ಪಾಸ್ಟಲ್ಲಿ ಬರೋದಿದ್ರೆ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದೇ ರೀತಿ ಫ್ಯೂಚರಲ್ಲಿ ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಎಲ್ಲದಕ್ಕೂ ಅಪ್ಲೈ ಆಗಿ ಒಟ್ಟಿಗೆ 4x3 ಅಂದರೆ 12 ಟೆನ್ಸ್ ನಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಇರುವಂತಹದ್ದು. ಉದಾಹರಣೆ ಸಹಿತವಾಗಿ ತುಂಬ ಸರಳವಾಗಿ ಈ ಟೆನ್ಸನ್ನು ಕನ್ನಡದಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.